ನೀನು ಮಾಡು ಮಗಳೇ, ನೀನು ಮಾಡು. ಖಚಿತ ಖಚಿತ ಅನಿಬಿ ಅನಿಬಿ ಅನಿಬಿ. ಒಂದ್ಸಲ ಪ್ರೆಸ್ ಮಾಡಿಬಿಡ್ಬೇಕು. ನಾನಿಲ್ಲಿ ಅನಿಬಿನ ರೆಡಿ ಮಾಡೋಕ್ಕೆ ಈ ಥರದ್ದು ಸ್ಟಿಕ್ನ ತೊಗೊಂಡಿದ್ದೀನಿ. ಈ ಥರದ್ದಿಲ್ಲ ಅಂದರೆ ಈ ಥರ ಪೆನ್ನಿನ ತೊಗೊಬಿಟ್ಟು ಇದು ಹಿಂದೆ ಮುಂದೆ ಕ್ಯಾಪ್ ತೆಗೆದ್ಬಿಟ್ಟು ಇದಕ್ಕೆ ಕಲರಿಂಗ್ ಮಾಡ್ಕೊಂಡ್ರೂ ಆಯಿತು. ಈ ಥರ ಒಂದು ಏರ್ ಬ್ಯಾಂಡಿಗೆ ಇದು ಮಾಡ್ಕೊಂಡ್ರೆ ಆಯಿತು. ನಾನಿದು ಯೆಲ್ಲೋ ಕಲರ್ ಇರೋದ್ರಿಂದ ಬ್ಲ್ಯಾಕ್ ಹಾಕ್ಬಿಟ್ರೆ ಈಸಿಯಾಗಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದನ್ನು ಹಾಕಿದ್ದೀನಿ. ಬಟ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಅನಿಬಿಗೆ ಏರ್ ಬ್ಯಾಂಡ್ಗೆ. ಆ್ಯಂಡ್ ಈ ಡ್ರೆಸ್ಸಸ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, 2 ಡ್ರೆಸ್ಸಸ್ನು ಆನ್ಲೈನಲ್ಲೇ ತೊಗೊಂಡಿದ್ದು. ಹೈಲೈಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಇವನಿಗೆ ಫುಲ್ ಅನಿಬಿ ಥರ ಕಾಣಿಸೋ ಈ ಥರ ಡ್ರೆಸ್ನ ತರಿಸಿದ್ದೆ. ಹೆಣ್ಮಕ್ಳಿಗೆ ಅಂದರೆ ಆಪ್ಷನ್ ಜಾಸ್ತಿನೇ ಇರುತ್ತಲ್ವ, ಸೊ ಅದಕ್ಕೆ ಇವಳಿಗೆ ಸಿಂಪಲ್ಲಾಗಿ ಈ ಥರ ಇರಲಿ ಅಂತ ತರಿಸಿದೆ. ಇಬ್ಬರಿಗೂ ಒಂದೇ ಥರ ಡ್ರೆಸ್ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ನನ್ನ ಮಗಳಿಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದಾದ್ರೆ ಅಷ್ಟು ಇಷ್ಟ ಆಗಲ್ಲ. ಬಟ್ ನನ್ನ ಮಗಂಗಂತೂ ತುಂಬಾ ಕ್ರೇಜು. ಅವನೇ ತುಂಬಾ ಹಿಂಸೆ ಕೊಟ್ಟು ಕರ್ಕೊಂಡೋಗಿದ್ದು ನನಗೆ ಈ ಥರ ಫೋಟೋ ಶೂಟ್ ಮಾಡಿಕೊಡಿ ಅಮ್ಮ ಅಂತ. ಸೊ ಅದಕ್ಕೇ ಹನಿಬಿ ಎಂದಾಗ ಅದು ಗ್ರೀನರಿನಲ್ಲಿದ್ದೇನೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪಾರ್ಕ್ ಹತ್ರ ಕರ್ಕೊಂಡೋಗಿ ತೆಗ್ದಿರೋ ಅಂಥ ಫೋಟೋಸು. ಹಂಗೆ ಫೋಟೋಸ್ ತೆಗಿಬೇಕಾದ್ರೆ ನಮ್ಗೆ ಎಷ್ಟು ಪೇಷನ್ಸ್ ಇರಬೇಕು ಅಂದರೆ ತೆಕ್ಕೊಡು ಅಂತ ಕೇಳ್ತಾರೆ. ಬಟ್ ಒಂದು ಕಡೆ ನಿಲ್ಲಲ್ಲ, ಅವ್ರ ಪಾಡಿಗೆ ಅವ್ರು ಓಡ್ತಾ ಇರ್ತಾರೆ. ನಾವು ಒಂದು ಟೈಮಲ್ಲಿ ಫೋಟೋಸ್ನ ತೆಗಿಬೇಕು. ಬಟ್ ಫೈನಲಿ ಫೋಟೋಸು ಚೆನ್ನಾಗಿ ಬಂದಿರಬೇಕು. ಮನೆಗೆ ಬಂದಮೇಲೆ ಅಮ್ಮ ಫೋಟೋಸ್ ಹೆಂಗೆ ತೆಗೆದೆ ತೋರಿಸು ಅಂತ ಕೇಳ್ತಾರೆ. ಇಷ್ಟೆಲ್ಲ ಸರ್ಕಸ್ ಮಾಡಿ ಫೈನಲಿ ಔಟ್ಫಿಟ್ ಹೇಗಿತ್ತು ಅನ್ನೋದನ್ನ ನೋಡಿ, ವಿಡಿಯೋ ಎಂಡ್ವರೆಗೂ ನೋಡಿ. ಫೈನಲ್ ಔಟ್ಫಿಟ್ ಬಂದಿದೆ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಅನಿಬಿ ಫೋಟೋಶೂಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲಿ ಅನಿಬಿ ಫೋಟೋಶೂಟ್ಗೆ ಆರ್ಟಿಫಿಷಿಯಲ್ ಅಥವಾ ಒರಿಜಿನಲ್ ಸನ್ಫ್ಲವರ್ಸ್ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ನನ್ನ ಹತ್ರ ಆ ಥರ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಸಿಂಪಲಾಗಿ ಸಡನ್ನಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿ ಫೋಟೋಸ್ನ ತೆಗೆದಿದ್ದು. ಈ ಹೂವು ಆಲ್ಮೋಸ್ಟ್ ಪಾರ್ಕಲ್ಲಿ ಔಟ್ಸೈಡೆಲ್ಲ ಸಿಗುತ್ತೆ ನೋಡಿರ್ತೀರಲ್ಲ, ಸೊ ಅದಕ್ಕೆ ಈ ಸಿಂಪಲಾಗಿ ಸಾಕು ಅಂತ ಹೇಳ್ಬಿಟ್ಟು ಈ ಫ್ಲವರ್ನ ಯೂಸ್ ಮಾಡಿಕೊಂಡೆ. ಬಟ್ ಈ ಫ್ಲವರಲ್ಲೂ 1-2 ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿದೆ. ಜಂಪ್ ಮಾಡಾಯ್ತು. ಓಡಿ ಇವಾಗ ಓಡೋ. ಪಾರ್ಕ್ ತುಂಬ ಈ ಅನಿಬಿಗಳದೇ ಓಡಾಟ ಆಗೋಗ್ಬಿಟ್ಟಿತ್ತು. ನಾನು ಮಧ್ಯಾಹ್ನ ಕರ್ಕೊಂಡೋಗಿದ್ದೆ. ಮಧ್ಯಾಹ್ನ ಆದರೆ ಫೋಟೋಸ್ಗೂ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ, ಮತ್ತು ಯಾರೂ ಅಷ್ಟು ಜನ ಡಿಸ್ಟರ್ಬೆನ್ಸ್ ಇರಲ್ಲ. ಈವ್ನಿಂಗೆಲ್ಲ ಹೋದರೆ ತುಂಬಾ ಕ್ರೌಡ್ ಇರುತ್ತಲ್ವ, ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಸ್ವಲ್ಪ ಜನ ಇದ್ದರು. ಮಾಡು ಹೇಸ್. ಹೋಗು, ಹೂವು ಸ್ಮೆಲ್ ಮಾಡೋ ಥರ ಹೋಗು. ಮಾಡಿ ಇನ್ನೊಂದ್ಸಲ. ಹೋಗಿ ಮುಂದೆ.
ನೋಡಿದ್ರಲ್ಲ ಅನಿಬಿ ಫೋಟೋಶೂಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದಾದಂಥ ಫೋಟೋಶೂಟ್. ನಿಮ್ಮ ಮನೇಲಿ ಈ ಥರ ಮಕ್ಕಳು ಯಾರು ಇದ್ದರೆ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ಫೋಟೋಶೂಟ್ನ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಬಜೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.